ಲಾಫಿಂಗ್ ಬುದ್ಧನನ್ನು ಯಾವ ಸ್ಥಳದಲ್ಲಿ ಇಟ್ಟರೆ ಯಾವ ಲಾಭ? ಒಂದು, ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಆಗ್ನೇಯ ದಿಕ್ಕಿನಲ್ಲಿಯೇ ಇಡಬೇಕು. 2, ಲಾಫಿಂಗ್ ಬುದ್ಧನನ್ನು ಊಟ ಮಾಡುವ ಕೋಣೆಯಲ್ಲಿ ಇಡುವುದರಿಂದ ಅನಾರೋಗ್ಯದ ಸಮಸ್ಯೆಯು ಎದುರಾಗುತ್ತದೆ. 3, ದೋಣಿಯನ್ನು ಎತ್ತಿ ಹಿಡಿದಿರುವ ಲಾಫಿಂಗ್ ಬುದ್ಧನ ವಿಗ್ರಹವು ಗೌರವ ಮತ್ತು ವೈಭವವನ್ನು ನೀಡುತ್ತದೆ. 4, ನಗುತ್ತಿರುವ ಲಾಫಿಂಗ್ ಬುದ್ಧನ ವಿಗ್ರಹ ಸುಖ ಸಮೃದ್ಧಿ ನೀಡುತ್ತದೆಂದು ನಂಬಲಾಗುತ್ತದೆ. 5, ಮಕ್ಕಳು ಓದುವ ಕೋಣೆಯ ಮೇಜಿನ ಮೇಲೆ ಇರಿಸಿದ ಲಾಫಿಂಗ್ ಬುದ್ಧನ ವಿಗ್ರಹವು ಮಕ್ಕಳ ಶೈಕ್ಷಣಿಕ ಏಳಿಗೆಯನ್ನು ವೃದ್ಧಿಸುತ್ತದೆ. 6, ಕಚೇರಿ ಮತ್ತು ಅಂಗಡಿಯ ಟೇಬಲಿನ ಮೇಲೆ ಇಡುವುದರಿಂದ ಒತ್ತಡ ಮತ್ತು ಕಿರಿಕಿರಿಯನ್ನು ತಡೆಗಟ್ಟಿ ವೃತ್ತಿಪರವಾಗಿ ಅದೃಷ್ಟವನ್ನು ಆಹ್ವಾನಿಸುತ್ತದೆ. 7, ಮನೆಯ ಪೂರ್ವ ದಿಕ್ಕಿನಲ್ಲಿ ಇರಿಸಿದ ಲಾಫಿಂಗ್ ಬುದ್ಧನ ಪ್ರತಿಮೆಯು ಮನೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಾರದಂತೆ ತಡೆಯುತ್ತದೆ. 8, ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡಿದಿರುವ ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಇಡುವುದರಿಂದ ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದಾಗಿದೆ. 9, ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಹಣದ ಸಮಸ್ಯೆಯು ನಿವಾರಣೆಯಾಗುತ್ತದೆ ಹಾಗೂ ನಕಾರಾತ್ಮಕತೆಯನ್ನು ಸಹ ದೂರವಿರಿಸುತ್ತದೆ. 10, ಲೋಹದಿಂದ ತಯಾರಾದ ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಅಂಗಡಿ ಮತ್ತು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕೆಲಸದಲ್ಲಿನ ಗುಣಮಟ್ಟವನ್ನು ಹೆಚ್ಚಿಸುವುದಲ್ಲದೆ ಮನೆಯಲ್ಲಿನ ಸೋಮಾರಿತನವನ್ನು ಹೋಗಲಾಡಿಸುತ್ತದೆ. 11, ಲಿವಿಂಗ್ ರೂಮ್, ಹಾಲ್, ಡೈನಿಂಗ್ ರೂಮ್ ಆಗ್ನೇಯ ದಿಕ್ಕಿನಲ್ಲಿ ನಗುತ್ತಿರುವ ಲಾಫಿಂಗ್ ಬುದ್ಧನನ್ನು ಇಡುವುದರಿಂದ ಕುಟುಂಬದ ಆದಾಯವು ಹೆಚ್ಚಿ ಹಣದ ಹೊಳೆಯನ್ನು ತರುತ್ತದೆಂದು ನಂಬಲಾಗುತ್ತದೆ. 12, ಮನೆಯ ಮುಖದ್ವಾರದ ಬಾಗಿಲಿಗೆ ಅಭಿಮುಖವಾಗಿ ಇಡುವುದರಿಂದ ಬಾಗಿಲಿನಲ್ಲಿ ಎದುರಾಗುವ ಲಾಫಿಂಗ್ ಬುದ್ಧನು ಅದೃಷ್ಟವನ್ನು ಮನೆಯ ಒಳಗೆ ಸ್ವಾಗತಿಸಿ ಮನೆಯ ಅಭಿವೃದ್ಧಿಗೆ ಕಾರಣವಾಗುತ್ತದೆ. 13, ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಅಡಿಗೆ ಮನೆಯಲ್ಲಿ ಇಡಬಾರದು. 14, ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಮಲಗುವ ಕೋಣೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಆವರಿಸುತ್ತದೆ. 15, ಲಾಫಿಂಗ್ ಬುದ್ಧನು ಚೀನಿ ದೇವತೆಯಾಗಿದ್ದು ಈತನು ಎಲ್ಲರನ್ನೂ ನಗಿಸುತ್ತಿದ್ದುದರಿಂದ ಆತನನ್ನು ದೇವರೆಂದು ಭಾವಿಸಿ ಮನೆಯಲ್ಲಿ ವಿಗ್ರಹಗಳ ರೂಪದಲ್ಲಿ ಇಡಲಾರಂಭಿಸಿದರೆಂದು ಹೇಳಲಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.